ಆ ಮಾತು ಎರಡರ್ಥವನ್ನು ಕೊಡ್ತಾ ಇರುವಂತಹ ಮಾತುಗಳು, ಎರಡರ್ಥದ ಮಾತುಗಳನ್ನ ಹೇಳುವಂತಹ ಸಾಮರ್ಥ್ಯ ಕೆಲವರಿಗೆ ಇರ್ತದೆ. ಒಂದೇ ಮಾತನ್ನು ಹೇಳಿದ್ರೆ ಅದು ಎರಡೂ ಅರ್ಥವನ್ನು ಕೊಡ್ತಾ ಇರ್ತದೆ ಅಂತಹ ಮಾತುಗಳು ಬಹಳ ಪ್ರಸಿದ್ಧವಾಗಿವೆ. ಆ ರೀತಿಯಲ್ಲಿ ಕೃಷ್ಣ ಏನ್ ಹೇಳಿದ, ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾಭಿಶಂಸಿನಃ ಅಂತಂದ್ರೆ, ನಾ ಅಹಂ ಭಕ್ಷಿತವಾನ್, ನ ಅಹಂ ಭಕ್ಷಿತವಾನ್ ಅಂದ್ರೆ ನಾನು ಮಣ್ಣು ತಿಂದಿಲ್ಲ ಅಂತ ಅರ್ಥ. ಅದರ ಪದಚ್ಛೇದವನ್ನ ವ್ಯತ್ಯಾಸದಿಂದ ಮಾಡಿದಾಗ ನಾ ಅಹಂ ಭಕ್ಷಿತವಾನ್ ಅಂತಂದ್ರೆ ಪರಮ ಪುರುಷನಾದ ನಾನು, ಪುರುಷ ಸೂಕ್ತ ಪ್ರತಿಪಾದ್ಯನಾದ ಪರಮ ಪುರುಷನಾದ ನಾನು ಮಣ್ಣನ್ನ ತಿಂದಿದ್ದೇನೆ ಅಂತ ಅರ್ಥ. ಸರ್ವೇ ಮಿಥ್ಯಾಭಿಶಂಸಿನಃ ಅಲ್ಲಿಯೂ ಅಷ್ಟೇ, ಸರ್ವೇ ಅಮಿಥ್ಯಾಭಿಶಂಸಿನಃ, ಸರ್ವೇ ಮಿಥ್ಯಾಭಿಶಂಸಿನಃ ಎರಡೂ ರೀತಿಯಲ್ಲಿ ಪದಚ್ಛೇದ ಮಾಡ್ಲಿಕ್ಕೆ ಬರ್ತದೆ. ಎಲ್ಲರೂ ಸುಳ್ಳು ಹೇಳ್ತಿದ್ದಾರೆ ಅಂತನೂ ಆಗ್ತದೆ, ಎಲ್ಲರೂ ಸತ್ಯ ಹೇಳ್ತಿದ್ದಾರೆ ಅಂತನೂ ಆಗುತ್ತೆ. ಹಾಗೆ ಕೃಷ್ಣನ ಮಾತು ಅದು ಅರ್ಥ ಆಗೋದು ಕಷ್ಟ. ಮೇಲ್ನೋಟಕ್ಕೆ ಒಂದು ರೀತಿಯಲ್ಲಿ ಇರ್ತದೆ, ಆದರೆ ಕೃಷ್ಣ ಎಂದೂ ಸುಳ್ಳು ಹೇಳೋದಿಲ್ಲ. ಅವನು ಮೋಹಗೊಳಿಸ್ತಾನೆ ಹೊರತು ಮೋಸ ಸುಳ್ಳು ಹೇಳಲ್ಲ. ಸುಳ್ಳು ಬೇರೆ, ಸುಳ್ಳು ಅಂತನ್ನೋದು ದೋಷ. ಸುಳ್ಳು ಹೇಳೋದಿಲ್ಲ ದೇವರು, ಅಂಥವನು ಕೃಷ್ಣ. ಇಂತಹ ಕೃಷ್ಣನ ಲೀಲೆಗಳನ್ನ ಅನೇಕ ರೀತಿಯಲ್ಲಿ ನಿರೂಪಣೆ ಮಾಡಿದ್ದಾರೆ. ಆ ಕೃಷ್ಣನಿಗೆ ಬಹಳ ದೊಡ್ಡ ಪರಿವಾರ ನೋಡಿ. ಕೃಷ್ಣನ ಮಗ ಒಬ್ಬ ಪ್ರದ್ಯುಮ್ನ ಅಂತ, ರುಕ್ಮಿಣೀ ದೇವಿಯಲ್ಲಿ ಹುಟ್ಟಿದವನು ಪ್ರದ್ಯುಮ್ನ. ಶಂಬರ ಅಂತ ಒಬ್ಬ ದೈತ್ಯ ಇರ್ತಾನೆ, ಶಂಬರಾಸುರ ಅಂತ. ಆ ಶಂಬರಾಸುರನಿಗೆ ಹಿಂದೆ ನಾರದರು ಹೇಳಿರುತ್ತಾರೆ ಏನು ಅಂತಂದ್ರೆ, ಕೃಷ್ಣ ರುಕ್ಮಿಣಿಯರಿಗೆ ಮೊದಲು ಹುಟ್ಟುವಂತಹ ಮಗ ಅವನು ನಿನಗೆ ಮೃತ್ಯುವಾಗಿರ್ತಾನೆ ಅಂತ. ಇದನ್ನ ಶಂಬರಾಸುರ ಕೇಳಿ ತಿಳ್ಕೊಂಡಿರ್ತಾನೆ. ಅವನಿಗೆ ಆತಂಕ, ಕೃಷ್ಣ ರುಕ್ಮಿಣಿಯರಿಗೆ ಹುಟ್ಟುವಂತಹ ಮಗ ಯಾರು, ಅವನನ್ನ ಮುಗಿಸ್ಬಿಡಬೇಕು ಅಂತ ಆಲೋಚನೆ. ಕೃಷ್ಣ ರುಕ್ಮಿಣಿಯರಿಗೆ ಮಗ ಹುಟ್ಟಿದ ಅಂತ ವಿಷಯ ಗೊತ್ತಾಯ್ತು. ಗೊತ್ತಾಗುವಾಗಲೇ 7ನೇ ದಿವಸ ಆಗಿದೆ. ಮಗ ಹುಟ್ಟಿ 7ನೇ ದಿವಸ ಶಂಬರಾಸುರ ಮಾಯಾರೂಪದಿಂದ ಬರ್ತಾನೆ, ಯಾರಿಗೂ ಕಾಣಿಸೋದಿಲ್ಲ. ಬಾಣಂತಿ ರುಕ್ಮಿಣೀ ದೇವಿ, ಆ ರುಕ್ಮಿಣೀ ದೇವಿಯ ಪಕ್ಕದಲ್ಲಿ ಪ್ರದ್ಯುಮ್ನ 7 ದಿವಸದ ಮಗು ಪ್ರದ್ಯುಮ್ನ ಮಲಗಿದ್ದಾನೆ. ಅವನ ಅದೃಶ್ಯನಾಗಿ ಬಂದು ಆ ಮಗುವನ್ನು ಎತ್ಕೊಂಡು ಹೋಗಿಬಿಡ್ತಾನೆ. ನಡುರಾತ್ರಿಯಲ್ಲಿ ಆ ಮಗುವನ್ನ ಅಪಹಾರ ಮಾಡಿಕೊಂಡು ಹೋಗ್ತಾನೆ ಶಂಬರಾಸುರ. ಅಪಹಾರ ಮಾಡಿಕೊಂಡು ಹೋಗಿ ಸಮುದ್ರದಲ್ಲಿ ಬಿಸಾಡಿ ಹೋಗಿಬಿಡ್ತಾನೆ. ಸಮುದ್ರದಲ್ಲಿ ಆ ಮೊಸಳೆ ಮತ್ತೊಂದು ಭಯಂಕರವಾದಂತಹ ಜಲಚರ ಪ್ರಾಣಿಗಳು, ತಿಮಿಂಗಿರುಗಳು, ಅನೇಕ ದೊಡ್ಡ ಮೀನುಗಳು ಮತ್ತೊಂದು ಇರುತ್ತವೆ, ತಿಂದು ಹಾಕಿಬಿಡುತ್ತವೆ ಅಂತ ಸಮುದ್ರದಲ್ಲಿ ಹಾಕಿ ಆ ಶಂಬರಾಸುರ ಹೊರಟೋಗ್ತಾನೆ. ದೈವ ವಿಪಾಕ ನೋಡಿ, ಆ ಮಗುವನ್ನ ಒಂದು ಮೀನು ನುಂಗತ್. ಆ ಮೀನು ಕಚ್ಚಲ್ಲ, ಅದು ನುಂಗತ್. ಇಡೀ ಮಗುವನ್ನ ಹಾಗೆ ನುಂಗಿಬಿಡುತ್ತದೆ. ದೊಡ್ಡ ಮೀನದು, ಅದು ನುಂಗಿದೆ. ಬೆಸ್ತರು ಬಲೆ ಬೀಸಿದಾಗ ಆ ಮೀನು ಆ ಬಲೆಗೆ ಸಿಕ್ಕಿತು. ದೊಡ್ಡ ಮೀನು ಸಿಕ್ಕಿದೆ. ಆ ಬೆಸ್ತರೆಲ್ಲ ಬಂದು ಆ ಮೀನನ್ನ ನಿಧಾನಕ್ಕೆ ಕೊಯ್ತಾ ಇದ್ದಾರೆ. ಕೊಯ್ಯುವಾಗ ಏನೋ ಹೊಟ್ಟೆ ಒಳಗಡೆ, ಕೆಲವೊಮ್ಮೆ ಆ ಬೆಸ್ತರಿಗೆ ಅಂತಹ ಅನರ್ಘ್ಯವಾದಂತಹ ಕೆಲವು ವಸ್ತುಗಳು ಮೀನಿನ ಹೊಟ್ಟೆ ಒಳಗಡೆ ಸಿಕ್ಕಿದ್ದಿದೆ. ಅದಕ್ಕೆ ಅವರು ಜಾಗರೂಕರಾಗಿ ಮೀನನ್ನ ಕೊಯ್ತಾ ಇದ್ದಾರೆ. ಮೀನನ್ನ ಕೊಯ್ಯುವಾಗ ನೋಡ್ತಾರೆ, ಒಳಗಡೆ ಒಂದು ಮಗು. ಆಶ್ಚರ್ಯ ಆಗುತ್ತೆ ಅವ್ರಿಗೆ. ಅವ್ರು ಏನು ಅಂತಂದ್ರೆ, ಬೆಸ್ತರಿಗೆ ಮಗು ಸಿಕ್ಕರೆ, ಇಂತಹ ಅನರ್ಘ್ಯವಾದ ವಸ್ತು ಸಿಕ್ಕರೆ ಅದನ್ನ ದೊರೆಗೆ ಕೊಡಬೇಕು, ರಾಜನಿಗೆ ಕೊಡಬೇಕು ಅಂತ. ಆ ಪ್ರಾಂತಕ್ಕೆ ಶಂಬರಾಸುರನೇ ಅಧಿಪತಿ. ಶಂಬರಾಸುರನ ಹತ್ರನೇ ಹೋಗ್ತಾರ. ಶಂಬರಾಸುರನ ಹತ್ರ ಹೋಗಿ, ಮೀನಿನ ಹೊಟ್ಟೆ ಒಳಗೆ ಒಂದು ಮಗು ಸಿಕ್ಕಿದೆ, ಈ ಮಗುವನ್ನ ತಗೊಳ್ಳಿ ಅಂತ. ಅದನ್ನು ನೋಡಿದ್ರೆ ಅವನಿಗೆ ಬಹಳ ಸಂತೋಷ ಆಗುತ್ತೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಮುದ್ದಾಗಿದೆ ಮಗು ಅಂತ ನೋಡಿ. ಅದೇ ಮಗುವನ್ನು ಅವನ ಸಮುದ್ರದಲ್ಲಿ ಹಾಕಿ ಬಂದ. ಇದೇ ಮಗು ಇದು ಅಂತನ್ನೋದು ಗೊತ್ತಾಗಲಿಲ್ಲ ಅವನಿಗೆ, ಶಂಬರಾಸುರನಿಗೆ. ಆ ಮಗುವನ್ನ ತಗೊಂಡ, ಬಹಳ ಚೆನ್ನಾಗಿದೆ ಇದು ಮಗು ಅಂತ ಹೇಳಿ ತನ್ನ ಹೆಂಡತಿ ಮಾಯಾವತಿ ಅಂತ, ಅನೇಕ ಜನ ಮಡದಿಯರು, ಅದರಲ್ಲಿ ಒಬ್ಬಳು ಮಾಯಾವತಿ. ಮಾಯಾವತಿಗೆ ಮಕ್ಕಳಿರಲ್ಲ. ಆ ಮಾಯಾವತಿ ಕೈಯಲ್ಲಿ ಕೊಡ್ತಾನೆ, ನೀನು ಈ ಮಗುವನ್ನು ಬೆಳೆಸು ಅಂತ ಕೊಡ್ತಾನೆ. ಮಾಯಾವತಿ ಕೊಡ್ತಾನೆ. ಮಾಯಾವತಿಗೆ ಗೊತ್ತಾಗತ್ತೆ ಈ ಮಗು ಯಾರು ಅಂತ. ಯಾರು ಅಂತಂದ್ರೆ ತನ್ನ ಗಂಡ ಅಂತ ಗೊತ್ತಾಗುತ್ತೆ. ಮಾಯಾವತಿ ಮೂಲ ರೂಪದಲ್ಲಿ ಯಾರು ಅಂತಂದ್ರೆ ಮನ್ಮಥನ ಮಡದಿ ರತೀದೇವಿಯೇ ಮಾಯಾವತಿಯಾಗಿ ಬಂದಿದ್ದಾಳೆ. ಶಂಬರಾಸುರನ ಹೆಂಡತಿ ಹೇಗಾದವಳು,
ದೇವತಾ ಸ್ತ್ರೀಯರು ಇನ್ನೊಬ್ಬರನ್ನು ಯಾರನ್ನು ಮದುವೆ ಆಗಲ್ಲ. ಅವರು ಯಾವುದೇ ಜನ್ಮ ಬರಲಿ, ಯಾವುದೇ ಜನ್ಮದಲ್ಲಿದ್ದರೂ ಕೂಡ ಅವರವರೇ ಪತಿಪತ್ನಿಯರಾಗಿರುತ್ತಾರೆ ಹೊರತಾಗಿ ಯಾರೋ ಯಾರನ್ನೋ ಮದುವೆಯಾಗಿ ಬಿಡೋದು ಅಂತನ್ನೋ ರೀತಿಯಲ್ಲಿ ಇರಲ್ಲ. ಹಾಗಿರುವಾಗ ರತೀದೇವಿ, ಮನ್ಮಥನ ಮಡದಿಯಾದಂತಹ ರತೀದೇವಿ, ಅವಳು ಈ ಶಂಬರಾಸುರನ ಹೆಂಡತಿಯಾದದ್ದು ಹೇಗೆ ಅಂತಂದ್ರೆ ಅದಕ್ಕೆ ಶಾಪ ಇದೆ. ಈ ರತೀದೇವಿ ದ್ರೌಪದಿ ದೇವಿಯರಿಗೆ ಪಂಚಪತಿಯರು ಅಂತನ್ನುವ ವಿಷಯವನ್ನ ಕೇಳಿದ ಕೂಡಲೇ ಅವಳು ಅಪಹಾಸ ಮಾಡಿ ನಗುತ್ತಾಳಂತ. ಅಂದರೆ ದ್ರೌಪದಿಯಾಗಿ ಅವತಾರ ಮಾಡಲಿಕ್ಕಿದ್ದಾಳೆ. ಆ ದ್ರೌಪದಿ ದೇವಿಗೆ ಪಂಚಪತಿಯರು 5 ಜನ ಗಂಡಂದಿರು ಅಂತ ಕೇಳಿದ ಕೂಡಲೇ ಅಪಹಾಸ ಮಾಡಿ ನಗುತ್ತಾಳಂತೆ ರತೀದೇವಿ. ರತೀದೇವಿ ನಕ್ರೆ ಬ್ರಹ್ಮದೇವರು ಶಾಪ ಕೊಡುತ್ತಾರೆ. ನೀನು ಯಾರಿಗೆ ಅಪಹಾಸ ಮಾಡ್ತಾ ಇದ್ದಿ? ಏನ್ ತಿಳಿದಿದ್ದಿ ನೀನು? ದೊಡ್ಡವರನ್ನ ಹೀಗೆ ಅವಹೇಳನ ಮಾಡ್ತಾ ಇದ್ದೀಯ. ನೀನು ಪರಪುರುಷನಿಗೆ ಪತ್ನಿಯಾಗು ಅಂತ ಆ ರತೀದೇವಿಗೆ ಶಾಪವನ್ನ ಕೊಡುತ್ತಾರೆ. ಅಸುರನಿಗೆ ಪತ್ನಿಯಾಗು ಅಂತ ಬ್ರಹ್ಮದೇವರು ಶಾಪವನ್ನು ಕೊಟ್ಟಿದ್ದಾರೆ. ಹೀಗೆ ಬ್ರಹ್ಮದೇವರ ಶಾಪದಿಂದ ದೊಡ್ಡವರ ವಿಷಯದಲ್ಲಿ ಎಷ್ಟು ಜಾಗರೂಕರಾಗಿರಬೇಕು ಅಂತ. ರತೀದೇವಿಯನ್ನು ತುಂಬಾ ಯೋಗ್ಯತೆಯಲ್ಲಿ ಚಿಕ್ಕವಳೇನಲ್ಲ. ರತೀದೇವಿ ಶಚೀದೇವಿ ಇಬ್ಬರು ಸಮಾನರು. ಇಂದ್ರದೇವರು ಹಾಗೂ ಮನ್ಮಥ ಕಾಮ ಅವರಿಬ್ಬರು ಸಮಾನರು. 8ನೇ ಕಕ್ಷೆಯಲ್ಲಿ ಬರುವಂಥವ್ರು. 10ನೇ ಕಕ್ಷೆಯಲ್ಲಿ ಶಚೀದೇವಿ ರತೀದೇವಿ ಅವರೆಲ್ಲರೂ ಸಮಾನರಾಗಿದ್ದಾರೆ. ಅಂತಹ ಎತ್ತರದ ಸ್ಥಾನದಲ್ಲಿರುವಂತಹ ರತೀದೇವಿ, ಅವಳಿಗೆ ಶಾಪ ಬಂದಿದೆ, ಬ್ರಹ್ಮದೇವರ ಶಾಪ. ಅಯೋಗ್ಯ ಪುರುಷನ ಸಂಪರ್ಕ ಆಗಲಿ, ಅವನ ಪತ್ನಿಯಾಗುವಂತ ಶಾಪ ಬಂದಿದೆ. ಹೀಗಾಗಿ ಅವಳು ಮಾಯಾವತಿಯಾಗಿ ಶಂಬರಾಸುರನ ಮಡದಿಯಾಗಿದ್ದಾಳೆ. ಆ ಮಾಯಾವತಿ ಕೈಯಲ್ಲಿ ಬಂದದ್ದು ಯಾರು ಅಂತಂದ್ರೆ ಮತ್ತಿನ್ಯಾರು ಅಲ್ಲ, ತನ್ನ ಗಂಡನೇ. ತನ್ನ ಗಂಡ ಮಗನಾಗಿ ಬಂದಿದ್ದಾನೆ. ಮಗನಾಗಿ ಬಂದ್ರೆ ಅವಳಿಗೆ ಬಹಳ ಸಂತೋಷ ಆಯಿತು. ಗಂಡ ಬಂದಿದ್ದಾನೆ, ಗಂಡ ಸಿಕ್ಕಿದ್ದಾನೆ ಅಂತ. ಅವನನ್ನ ಬೆಳೆಸಬೇಕು. ಆದರೆ ಎದೆ ಹಾಲು ಉಣಿಸಿ ಬೆಳೆಸಲಿಕ್ಕೆ ಸ್ತನ್ಯಪಾನ ಮಾಡಿಸಿದರೆ ತಾಯಿಯತನದ ಭಾವನೆ ಬರ್ತದೆ, ತನಗೂ ಬರುತ್ತದೆ ಅವನಿಗೂ ಬರುತ್ತದೆ ಅನ್ನೋ ದೃಷ್ಟಿಯಿಂದ ಇನ್ನೊಬ್ಬರ ಮುಖಾಂತರ ಎದೆ ಹಾಲನ್ನು ಉಣಿಸಿ ರಾಜ ಪತ್ನಿಯರು ಹಾಗೆ ಇನ್ನೊಬ್ಬರನ್ನ ಇಟ್ಟುಕೊಳ್ಳುತ್ತಾರೆ. ಆ ರೀತಿಯಲ್ಲಿ ಸ್ತ್ರೀಯರನ್ನು ಇಟ್ಟುಕೊಂಡು ಅವರ ಮುಖಾಂತರ ಬೆಳೆಸ್ತಾರೆ. ಆ ರೀತಿಯಲ್ಲಿ ಬೆಳೆಸ್ತಾಳೆ. ಆಮೇಲೆ ಅನೇಕ ದಿವ್ಯೌಷಧಗಳಿಂದ, ರಸಾಯನ ಔಷಧಗಳನ್ನೆಲ್ಲ ಕೊಡುತ್ತಾಳೆ. ಕೊಟ್ಟು 4 ವರ್ಷಕ್ಕೆ 16 ವರ್ಷದ ತರುಣನಾಗಿ ನಿಲ್ತಾನ. 4 ವರ್ಷಕ್ಕೆ 16 ವರ್ಷದ ತರುಣನಾಗಿ ಆ ಪ್ರದ್ಯುಮ್ನ ನಿಂತಿದ್ದಾನೆ. ಪ್ರದ್ಯುಮ್ನ ನಿಂತಾಗ ಇವಳು ಮಾಯಾವತಿ ಅವನ ಜೊತೆ ಮಾತಾಡುವಾಗ ಅವಳ ಮಾತಿನಲ್ಲಿ ಇವನಿಗೆ ಪ್ರದ್ಯುಮ್ನಿಗೆ ಸಂದೇಹ ಬರುತ್ತೆ. ನೀನು ಯಾಕೆ ಎಂತೆಂಥ ಮಾತುಗಳನ್ನು ಆಡ್ತಾ ಇದ್ದಿ ಅಂತ. ಆವಾಗ ಅವಳು ಇತಿಹಾಸವನ್ನು ಹೇಳ್ತಾಳೆ. ನಾನು ನಿನ್ನ ಪತ್ನಿ, ನಾನು ರತಿ, ನೀನು ಮನ್ಮಥ. ನೀನು ಹೀಗೆ ಕೃಷ್ಣ ರುಕ್ಮಿಣಿಯರಿಗೆ ಹುಟ್ಟಿದವನೇ ಹೊರತಾಗಿ ನೀನು ಶಂಬರಾಸುರನಿಗೆ ಹುಟ್ಟಿದವನಲ್ಲ, ಶಂಬರಾಸುರನ ಮಗ ಅಲ್ಲ. ಇವನು ಅಯೋಗ್ಯ, ಇವನು ಸಂಹಾರ ಮಾಡಬೇಕಾಗಿದೆ ಅಂತ ಹೇಳಿ ಆ ಮಾಯಾವತಿ ಅನೇಕ ವಿದ್ಯೆಗಳನ್ನು ಹೇಳಿಕೊಡ್ತಾಳೆ. ಅವನೆಲ್ಲ ಅಸ್ತ್ರಗಳನ್ನೆಲ್ಲ ಕಲ್ತಿರ್ತಾನೆ, ಸಾಕಾಗೋದಿಲ್ಲ ಅಂತ ಹೇಳ್ತಾಳೆ ಮಾಯಾವತಿ. ಅವನಿಗೆ ಅನೇಕ ಮಾಯಾ ವಿದ್ಯೆಗಳಿವೆ, ಅದನ್ನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪ್ರದ್ಯುಮ್ನನಿಗೆ ಅನೇಕ ಮಾಯಾವಿದ್ಯೆಗಳನ್ನು ಮಾಯಾವತಿಯೇ ಹೆಂಡತಿಯೇ ಗಂಡನಿಗೆ ಹೇಳಿಕೊಡ್ತಾಳೆ. ಆ ವಿದ್ಯೆಗಳನ್ನೆಲ್ಲ ಪಡೆದು ಪ್ರದ್ಯುಮ್ನ ಅವನು ಹೇಗೆ ಆಕ್ರಮಣ ಮಾಡೋದು, ಅದಕ್ಕೆ ನೇರವಾಗಿ ಹೋಗಿ ಧ್ವಜವನ್ನು ಕಿತ್ತಿ ಹಾಕ್ತಾನೆ. ಆವಾಗ ಶಂಬರಾಸುರನಿಗೆ ಸಿಟ್ಟು ಬರುತ್ತದೆ. ಶಂಬರಾಸುರನಿಗೆ ವಾರ್ತೆ ಬರುತ್ತದೆ, ಹೀಗೆ ಪ್ರದ್ಯುಮ್ನ ಅಂತ ಹೆಸರಿರಲ್ಲ ಅಲ್ಲಿ, ಈಗ ನಿನ್ನ ಮಗ ಅವನು ಕಿತ್ತಿ ಹಾಕಿದ್ದಾನೆ, ಧ್ವಜವನ್ನು ಕಿತ್ತಿ ಹಾಕಿದ್ದಾನೆ ಅಂತ. ಅವನು ಸಿಟ್ಟಿನಿಂದ ಕರೀತಾನೆ, ಯಾಕೆ ಇಂತಹ ಕೆಲಸ ಮಾಡ್ತಾ ಇದ್ದೀಯ, ಅಯೋಗ್ಯ ನೀನು ಅಂತ ಅವನು ಬೈತಾ ಇದ್ದಾನೆ. ಏನೋ ಅಪ್ಪನಿಗೆ ಬೈತಾ ಇದ್ದೀಯಾ? ಉಳಿದ ಎಲ್ಲ ಮಕ್ಕಳು ಎಲ್ಲ ಸೇರ್ಕೊಳ್ಳುತ್ತಾರೆ. ಅವನಿಗೆ ಅನೇಕ ಜನ ಮಡದಿಯರು, 100 ಜನ ಮಕ್ಕಳಿರ್ತಾರೆ. ಶ್ರುತಸೇನ, ಸೋಮಸೇನ, ಸುಷೇಣ, ಹೀಗೆಲ್ಲ ಸಾಕಷ್ಟು ಜನ ಮಕ್ಕಳಿದ್ದಾರೆ, 100 ಜನ ಮಕ್ಕಳಿದ್ದಾರೆ. ಆ ಎಲ್ಲರ ಜೊತೆಯಲ್ಲಿ ಇವನು ಆಕ್ರಮಣಕ್ಕೆ ಅಂತ ಬಂದ್ರೆ ಇವನು ರಥಾರೂಢನಾಗಿ ಬರ್ತಾನೆ. ಯುದ್ಧ ಪ್ರಾರಂಭ ಆಗುತ್ತೆ. ಯುದ್ಧ ಪ್ರಾರಂಭ ಆದರೆ ಅನೇಕರನ್ನು ಸಂಹಾರ ಮಾಡುತ್ತಾನೆ. ಬಹಳ ದೊಡ್ಡ ಸೈನ್ಯವನ್ನು ತಗೊಂಡು ಬರ್ತಾನೆ ಶಂಬರಾಸುರ. ಎಷ್ಟು ದೊಡ್ಡ ಸೈನ್ಯ ಅಂತಂದ್ರೆ 10 ಲಕ್ಷ ಜನ ಯೋಧರಿದ್ದಾರಂತೆ. ಅಂತಹ ದೊಡ್ಡ ಸೈನ್ಯವನ್ನು ತಗೊಂಡು ಬರ್ತಾರೆ. ಏಕಾಂಗಿ ಪ್ರದ್ಯುಮ್ನ ಹೋರಾಟಗಾರ ಯುದ್ಧವನ್ನು ಮಾಡುತ್ತಾನೆ. ಎಲ್ಲರೂ ಕೂಡ
ಅಭಿಮನ್ಯುವಿನ ಕಥೆ ಕೇಳಿದ್ದೀರಿ. ಅಭಿಮನ್ಯು ಭಯಂಕರವಾದ ಯುದ್ಧವನ್ನು ಮಾಡಿದ. ಚಕ್ರವ್ಯೂಹ ಪ್ರವೇಶವನ್ನು ಮಾಡಿ ಏಕಾಂಗಿಯಾಗಿ ಅಭಿಮನ್ಯು ಎಲ್ಲರನ್ನ ಗೆಲ್ತಾ ಇದ್ದಾನೆ. ಅವತ್ತು ಒಂದೇ ದಿವಸ 11,000 ಜನರ ಸಂಹಾರವನ್ನು ಮಾಡುತ್ತಾನೆ. ಅವತ್ತಿನ ದಿವಸ, ಅದರ ಮೊದಲಲ್ಲ. ಅವತ್ತು ಚಕ್ರವ್ಯೂಹದಲ್ಲಿ ಪ್ರವೇಶ ಮಾಡಿ ಮುನ್ನುಗ್ಗಿ ಒಬ್ಬನೇ ಅಷ್ಟು ಜನರ ಸಂಹಾರ ಮಾಡಿದರು. 10,000 ಜನರನ್ನ ಕೊಂದಾಗಲೂ ಕೂಡ ಅವನ ರಥಕ್ಕೇನಾಗಿರೋದಿಲ್ಲ, ಅವನ ಕುದುರೆಗಳಿಗೇನಾಗಿರೋದಿಲ್ಲ, ಅವನ ಸಾರಥಿಗೇನಾಗಿರೋದಿಲ್ಲ, ಅವನ ಧ್ವಜಕ್ಕೂ ಕೂಡ ಏನಾಗಿರೋದಿಲ್ಲ. ಅಷ್ಟು ತನ್ನ ರಕ್ಷಣೆಯನ್ನು, ಆತ್ಮರಕ್ಷಣೆಯನ್ನು ಮಾಡಿಕೊಂಡು ಅಭಿಮನ್ಯು ಯುದ್ಧ ಮಾಡ್ತಾ ಇರುತ್ತಾನೆ. ಎಲ್ಲ ಕಂಗಾಲಾಗ್ತಾರೆ. ಕರ್ಣ ಬಂದು ಕರ್ಣದಲ್ಲಿ ಕೇಳ್ತಾನೆ, ಕಿವಿಯಲ್ಲಿ ಬಂದು ಕೇಳ್ತಾನೆ ದ್ರೋಣರ ಹತ್ರ, ಏನು ಇವನನ್ನೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇವನೇ ಪಂಚ ಪಾಂಡವರು ಬೇಕಾಗಿಲ್ಲ, ಇವನೊಬ್ಬನೇ ಚಕ್ರವ್ಯೂಹದಲ್ಲಿ ನುಗ್ಗಿಯೂ ಕೂಡ ನಾವಿಷ್ಟು ಜನ ಇದ್ರೂ ಕೂಡ ನಮ್ಮನ್ನ ಇವನೊಬ್ಬನೇ ಮುಗಿಸ್ಬಿಡ್ತಾನೋ ಏನು ಕಥೆ ಅಂತ ದ್ರೋಣಾಚಾರ್ಯರ ಹತ್ರ ಕಂಗಾಲಾಗಿ ಕರ್ಣ ಕೇಳಿದಾಗ, ಕರ್ಣ ಅಂಥ ಮಹಾರಥಿ, ಕರ್ಣ ಕೇಳಿದರೆ ದ್ರೋಣಾಚಾರ್ಯರಂತಾರೆ, ಅವನ ಎದೆಯನ್ನೇನು ಸಿಳುತ್ತಿ, ತಾಕತ್ತಿದ್ರೆ ಅವನ ಕವಚವನ್ನು ಸೀಳು ಅಂತಂತಾರೆ. ಏನಾಗೋದಿಲ್ವ ಅಂತ ಕೇಳ್ತಾನೆ ಕರ್ಣ. ಆವಾಗ ದ್ರೋಣಾಚಾರ್ಯ ಹೇಳ್ತಾರೆ, ಇವರಪ್ಪನಿಗೆ ಕವಚ ಕಟ್ಟಿಕೊಳ್ಳೋದು ಹೇಗೆ ಅಂತ ಹೇಳಿಕೊಟ್ಟವನು ನಾನು. ಇವನಿಗೆ ಅವನಪ್ಪ ಹೇಳಿಕೊಟ್ಟಿದ್ದಾನೆ, ಅರ್ಜುನ ಹೇಳಿಕೊಟ್ಟಿದ್ದಾನೆ. ಅಂದ್ರೆ ಕವಚ ಕಟ್ಟೋದರಲ್ಲಿಯೂ ಕೂಡ ಒಂದು ಚಾಣಾಕ್ಷತನ ಇದೆ, ಅದರಲ್ಲಿಯೂ ಒಂದು ಕೌಶಲ್ಯ ಇದೆ. ಅದನ್ನು ಇನ್ನೊಬ್ಬರು ಭೇದಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತಿನ ಗತಿ ಏನು ಅಂತ ಕೇಳ್ತಾನೆ ಕರ್ಣ. ಆವಾಗ ದ್ರೋಣಾಚಾರ್ಯರಂತಾರೆ, ಕೈಯಲ್ಲಿದ್ದ ಧನುಸ್ಸು ಕೆಳಗೆ ಬಿದ್ದರೆ ವಿಚಾರ ಮಾಡಬಹುದು ಅಂತ. ಇಷ್ಟೇ ಸಿಕ್ತು ಅಂತ ಹೇಳಿ ಕರ್ಣ ಆಮೇಲೆ ವಿಚಾರ ಮಾಡಿ ಅವನು ಹಿಂಬದಿಯಿಂದ ಅಭಿಮನ್ಯುವಿನ ಕೈಯಲ್ಲಿರುವ ಧನುಸ್ಸನ್ನ ಕತ್ತರಿಸ್ತಾನೆ. ಅಷ್ಟು ಹೊತ್ತಿಗೆ 10,000 ಜನ ಯೋಧರು ಮೃತರಾಗಿ ಹೋಗಿದ್ದಾರೆ. ಹೇಗೆ ಅಂತಂದ್ರೆ ತಲೆಯಲ್ಲಿ, ಕೈಯಲ್ಲಿ, ಕಾಲಲ್ಲಿ ಯಾರದ್ದು ಯಾವ ಅವಯವ ಅಂತೂ ಗೊತ್ತಾಗದಂತೆ ಅಷ್ಟು ಛಿದ್ರವಾಗಿ ಸಂಹಾರ ಮಾಡಿಬಿಟ್ಟಿದ್ದಾನೆ ಅಭಿಮನ್ಯು. ಅದಕ್ಕಿಂತಲೂ ಭಯಂಕರ ಯುದ್ಧವನ್ನು ಮಾಡಿದಂಥವನು ಈ ಪ್ರದ್ಯುಮ್ನ. ಈ ಪ್ರದ್ಯುಮ್ನ, ಈ ಕಥೆ ಗೊತ್ತೇ ಇಲ್ಲ ಎಷ್ಟೋ ಜನರಿಗೆ. ಈ ಪ್ರದ್ಯುಮ್ನ 10 ಲಕ್ಷ ಜನರ ಜೊತೆಯಲ್ಲಿ ಯುದ್ಧವನ್ನು ಮಾಡುತ್ತಾನೆ. ಅಭಿಮನ್ಯು ಯುದ್ಧ ಮಾಡಿದಕ್ಕಿಂತ ದೊಡ್ಡ ಸಂಖ್ಯೆಯ ಸೈನ್ಯ ಇವನ ಜೊತೆಯಲ್ಲಿದೆ. 10 ಲಕ್ಷ ಜನರ ಜೊತೆ ಯುದ್ಧವನ್ನು ಮಾಡ್ತಾನೆ. ಈ ಕಥೆಯನ್ನೆಲ್ಲ ಕೇಳಬೇಕು ನಮ್ಮ ಮಕ್ಕಳು, ಎಲ್ಲರೂ ಕೂಡ ಅದನ್ನು ಕೇಳಬೇಕು. ಎಂಥೆಂಥ ಇತಿಹಾಸ ಇದೆ, ಎಂಥೆಂತಹ ವೀರ ಯೋಧರಾಗಿ ಹೋಗಿದ್ದಾರೆ, ಯಾವ ರೀತಿಯ ದಕ್ಷತೆ, ಸಾಮರ್ಥ್ಯ ಮತ್ತೆ ಅದೇ ರೀತಿಯ ಧೈರ್ಯ, ಹೇಗೆ ಯುದ್ಧವನ್ನು ಮಾಡ್ತಾ ಇದ್ರು. ಅವರ ವಿದ್ಯೆಯೂ ಹಾಗೆ, ಅವರ ಅದೇ ರೀತಿಯಲ್ಲಿ ಕೌಶಲವೂ ಹಾಗೆ, ಧೈರ್ಯವೂ ಹಾಗೆ. ಆ ರೀತಿಯಲ್ಲಿ ಆ ಪ್ರದ್ಯುಮ್ನ ಯುದ್ಧವನ್ನು ಮಾಡ್ತಾನೆ, ಅವರನ್ನೆಲ್ಲ ಸಂಹಾರ ಮಾಡ್ತಾನೆ. ಆವಾಗ ಶಂಬರಾಸುರ ಅನೇಕ ಮಾಯೆಗಳನ್ನ ಪ್ರಯೋಗ ಮಾಡ್ತಾನೆ. ಎಲ್ಲಿ ನೋಡಿದಲ್ಲೂ ಆನೆಗಳು ಬರಲಿಕ್ಕೆ ಶುರು ಆಗತ್ತೆ. ಇವನಿಗೆ ಗೊತ್ತಾಗತ್ತೆ ಇದು ಸಹಜವಾದ ಆನೆಗಳಲ್ಲ, ಮಾಯಿಂದ ಬರ್ತಾ ಇರುವಂತಹ ಆನೆ ಅಂತ. ಅದಕ್ಕೆ ಇವನು ತನ್ನ ಅಸ್ತ್ರದ ಬಲದಿಂದ ಸಿಂಹಗಳ ಪ್ರಯೋಗವನ್ನು ಮಾಡ್ತಾನೆ. ಸಿಂಹಗಳು ಬರುತ್ತವೆ, ಆ ಆನೆಗಳನ್ನೆಲ್ಲವೂ ಈ ಸಿಂಹಗಳು ದಮನ ಮಾಡ್ತಾ ಆಕ್ರಮಣ ಮಾಡ್ತಾ ಬರುತ್ತವೆ. ಅವನು ಸಿಂಹ ಅಸ್ತ್ರ ಪ್ರಯೋಗ ಮಾಡಿದ್ರೆ ಇವನು ಗಂಡಬೇರುಂಡದ ಸೃಷ್ಟಿಯನ್ನು ಮಾಡ್ತಾನೆ. ಹೀಗೆ ಭಯಂಕರವಾದ ಯುದ್ಧ ನಡೀತದೆ. ಅವನು ಸರ್ಪಗಳ ಪ್ರಯೋಗವನ್ನು ಮಾಡ್ತಾನೆ, ಇವನು ಗರುಡ ಪ್ರಯೋಗವನ್ನು ಇವನು ಮಾಡುತ್ತಾನೆ. ಆಮೇಲೆ ಅವನು ಅನೇಕ ಮಾಯೆಯಿಂದ ಎಲ್ಲ ಕಡೆಯಿಂದ ಮಳೆ ಬರ್ತಾ ಇದೆ, ಕಲ್ಲುಗಳು ಸುರಿತಾ ಇವೆ, ಎಲ್ಲ ಭಯಂಕರವಾದಂತಹ ರಕ್ತ ಮತ್ತೊಂದು ಎಲ್ಲವೂ ಕೂಡ ಸುರಿತಾ ಇದೆ. ಆವಾಗ ಗಾಂಧರ್ವಾಸ್ತ್ರದಿಂದ ಅದನ್ನೆಲ್ಲ ಮಾಯೆಯನ್ನ ಇವನ್ನೆಲ್ಲ ನಾಶಪಡಿಸ್ತಾನೆ. ಕೊನೆಗೆ ಶಂಬರಾಸುರ ಅವನ ಕೈಯಲ್ಲಿ ಒಂದು ಶಕ್ತಿಯನ್ನು, ಆಯುಧವನ್ನು ಹಿಡಿದು ಪ್ರಯೋಗ ಮಾಡ್ತಾ ಇದ್ದಾನೆ. ಅದಕ್ಕೆ ಆ ಆಯುಧವನ್ನು ಕೊಟ್ಟದ್ದು ಪಾರ್ವತೀ ದೇವಿ. ಈ ಆಯುಧ ನನ್ನ ಮೇಲೆ ಬಿದ್ದರೆ ನನ್ನ ಗತಿ ಏನಾಗುತ್ತೆ ಅಂತ ಪ್ರದ್ಯುಮ್ನ ಆಲೋಚನೆ ಮಾಡ್ತಾನೆ. ಅವನು ಕೂಡಲೇ ಪಾರ್ವತೀ ದೇವಿಯ ಸ್ತೋತ್ರವನ್ನು ಮಾಡ್ತಾನೆ. ನಮಃ ಕಾತ್ಯಾಯನಿ ಗೌರಿಯೇ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾನೆ. ಸ್ತೋತ್ರ ಮಾಡಿದರೆ ಪಾರ್ವತೀ ದೇವಿ ಪ್ರತ್ಯಕ್ಷ ಆಗ್ತಾ ಇದ್ದಾಳೆ. ಏನು ಬೇಕು ವರ ನಿನಗೆ ಅಂತ ಕೇಳಿದ್ರೆ, ನೀನು ಕೊಟ್ಟಿರುವ ಅಸ್ತ್ರ ಪ್ರಯೋಗವನ್ನು ಮಾಡ್ತಾ ಇದ್ದಾನವನು ಅಂತ ಪಾರ್ವತೀ ದೇವಿಗೆ ಪ್ರದ್ಯುಮ್ನ ಹೇಳಿದ್ರೆ, ಆ ಅಸ್ತ್ರ ನಿನಗೇನು ಮಾಡೋದಿಲ್ಲ, ಅದು ನಿನಗೆ ಹಾರ ಆಗತ್ತೆ ಅಂತ ಪಾರ್ವತೀ ದೇವಿ ಅನುಗ್ರಹವನ್ನು ಮಾಡುತ್ತಾಳೆ.
ಆಮೇಲೆ ಆ ಅಸ್ತ್ರ ಪ್ರಯೋಗ ಮಾಡ್ತಾನೆ ಅವನು. ಅದು ಇವನಿಗೆ ಹಾರವಾಗಿ ಕೊರಳಿನಲ್ಲಿ ಒಂದು ಬೀಳ್ತಾ ಇದೆ. ಆಮೇಲೆ ಇವನು ಪಾರ್ವತೀ ದೇವಿ ಅನುಗ್ರಹದಿಂದ ಪ್ರದ್ಯುಮ್ನನೇ ಆ ಶಂಬರಾಸುರನ ಸಂಹಾರವನ್ನು ಖಡ್ಗದಿಂದ ಮಾಡಿ ಅವನನ್ನು ಕತ್ತರಿಸಿ ಹಾಕಿ ಅವನ ಸಂಹಾರವನ್ನು ಮಾಡ್ತಾ ಇದ್ದಾನೆ. ಮಾಡಿದ ಮೇಲೆ ಮಾಯಾವತಿ ಬರುತ್ತಾಳೆ. ಮಾಯಾವತಿ ಬಂದಾಗ ಇವನು ಕೇಳ್ತಾನೆ, ನೀನು ಅವನ ಮಡದಿಯಾದವಳಲ್ಲ ಅಂತ. ಅದಕ್ಕೆ ಮಾಯಾವತಿ ಹೇಳ್ತಾಳೆ, ನಾನು ಅವನಿಗೆ ಮಡದಿಯಾಗಬೇಕು ಅನ್ನೋ ದೃಷ್ಟಿಯಿಂದ ಬೇರೆ ಒಂದು ರೂಪದ ಸೃಷ್ಟಿಯನ್ನ ಮಾಡಿ ಆ ರೂಪದಿಂದ ನಾನು ಅವನಿಗೆ ಮಡದಿಯಾಗಿದ್ದೆ. ಇವತ್ತು ಆ ರೂಪದ ವಿಸರ್ಜನೆಯನ್ನು ಮಾಡಿದ್ದೇನೆ. ಇವತ್ತು ಪ್ರತ್ಯೇಕವಾದ ಶುದ್ಧವಾದ ಮತ್ತೊಂದು ರೂಪದಿಂದ ಬರ್ತಾ ಇದ್ದೇನೆ, ನನ್ನನ್ನು ನೀನು ಸ್ವೀಕರಿಸು ಅಂತ ಹೇಳಿದಾಗ ಮಾಯಾವತಿಯನ್ನ ಅಂದರೆ ರತೀದೇವಿಯನ್ನ ಪ್ರದ್ಯುಮ್ನ ಕರೆದುಕೊಂಡು ಕೃಷ್ಣ ರುಕ್ಮಿಣಿಯರ ಬಳಿಗೆ ಬರ್ತಾನೆ ಅಂತ ಒಂದು ಅಪೂರ್ವವಾದಂತಹ ಚರಿತ್ರೆಯನ್ನ ಹರಿವಂಶ ತಿಳಿಸ್ತಾ ಇದೆ. ಸಂಕ್ಷಿಪ್ತವಾಗಿ ಭಾಗವತದಲ್ಲಿ ಕಥೆಯನ್ನು ಹೇಳ್ತಾರೆ, ಹರಿವಂಶದಲ್ಲಿ ವಿಸ್ತೃತವಾಗಿ ಕಥೆಯನ್ನು ಹೇಳಿದ್ದಾರೆ. ಆ ಪ್ರದ್ಯುಮ್ನನ ಮಗ ಅನಿರುದ್ಧ. ಪ್ರದ್ಯುಮ್ನನಿಗೆ ಅನಿರುದ್ಧ ಅಂತ ಒಬ್ಬ ಮಗ ಇರ್ತಾನೆ. ಬಾಣಾಸುರ ಅಂತ ಒಬ್ಬನು. ಅವನಿಗೆ ಒಬ್ಬಳು ಮಗಳು ಉಷಾದೇವಿ ಅಂತ. ಉಷಾ ಅವಳು ಕನಸಿನಲ್ಲಿ ಈ ಅನಿರುದ್ಧನನ್ನು ನೋಡಿದಾಳೆ. ಬೆಳಿಗ್ಗೆ ಎದ್ದು ಅವಳಿಗೆ ಒಬ್ಬಳು ಗೆಳತಿ ಚಿತ್ರಲೇಖ ಅಂತ, ಆ ಚಿತ್ರಲೇಖೆ ಹತ್ರ ಹೇಳ್ತಾಳೆ, ನಾನು ಕನಸಿನಲ್ಲಿ ಒಬ್ಬನನ್ನು ನೋಡಿದ್ದೇನೆ, ಬಹಳ ಸುಂದರನಾಗಿದ್ದಾನೆ, ಚೆನ್ನಾಗಿದ್ದಾನೆ, ಅವನನ್ನು ಮದುವೆ ಆಗುವ ಆಸೆ ನನಗಿದೆ ಅಂತ. ನೀನು ಕನಸಿನಲ್ಲಿ ಯಾರನ್ನು ನೋಡಿದ್ದಿ, ಏನು ಕಥೆ, ಅದನ್ನ ಹೇಗೆ ಹೇಳಲಿಕ್ಕೆ ಸಾಧ್ಯ? ಅವಳಂತಾಳೆ, ನಾನು ಕನಸಿನಲ್ಲಿ ನೋಡಿದವನನ್ನೇ ನಾನು ಮದುವೆ ಆಗಬೇಕು ಅಂತ. ಚಿತ್ರಲೇಖ ಅದಕ್ಕೆ ಚಿತ್ರ ಬರೀತಾಳೆ. ಅವಳಿಗೆ ಒಂದು ಕಲೆ ಇರುತ್ತದೆ, ಚಿತ್ರವನ್ನು ಬರೀತಾಳೆ. ಚಿತ್ರ ಬರೆದಾಗ ಕಾಶ್ಮೀರದಿಂದ ಹಿಡಿದು ಎಲ್ಲಾ ರಾಜರ ಚಿತ್ರಗಳನ್ನು ಬರಿತಾ ಹೋಗ್ತಾಳೆ. ಇವನಲ್ಲ 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 ಅಂತ. ಉಷಾ ಅದನ್ನೆಲ್ಲ ನಿರಾಕರಣೆ ಮಾಡುತ್ತಾಳೆ. ಕೊನೆಗೆ ದ್ವಾರಕಾಪಟ್ಟಣದ ಕೃಷ್ಣನ ಚಿತ್ರವನ್ನು ಬರೀತಾಳೆ. ಸ್ವಲ್ಪ ಹೋಲಿಕೆ ಇದೆ ಅಂತ ಉಷಾ ಹೇಳುತ್ತಾಳೆ. ಆಮೇಲೆ ಕೃಷ್ಣನ ಮಗ ಪ್ರದ್ಯುಮ್ನನ ಚಿತ್ರ ಬರೀತಾಳೆ, ಇನ್ನೂ ಹೆಚ್ಚು ಹೋಲಿಕೆ ಇದೆ ಅಂತ ಅಂತಾಳೆ. ಪ್ರದ್ಯುಮ್ನನ ಮಗನಾದ ಅನಿರುದ್ಧನ ಚಿತ್ರವನ್ನು ಬರೀತಾಳೆ. ಇವನೇ, ನಾನು ಕನಸಿನಲ್ಲಿ ಕಂಡದ್ದು ಇವನನ್ನು, ನಾನು ಇವನನ್ನು ಮದುವೆ ಆಗಬೇಕು. ಅದಕ್ಕೆ ಚಿತ್ರಲೇಖ ಹೇಳ್ತಾಳೆ, ಕೃಷ್ಣನು ಕೃಷ್ಣನ ಮೊಮ್ಮಗ ಇವನು ಅನಿರುದ್ಧ, ನಿನ್ನನ್ನ ಅವರು ತಗೊಳ್ಳಲ್ಲ, ಬಾಣಾಸುರನು ಕೊಡಲ್ಲ. ಯಾಕೆ? ಇವನು ಅಸುರನ ಮಗಳು, ನೀನು ಬಾಣಾಸುರನ ಮಗಳಾಗಿದ್ದಿ. ಆದ್ದರಿಂದ ನಿನ್ನನ್ನ ನಿಮ್ಮಪ್ಪನೂ ಕೊಡಲ್ಲ, ಅವರು ನಿನ್ನನ್ನು ಸ್ವೀಕಾರ ಮಾಡಲ್ಲ. ಅವಳಂತಾಳೆ, ಇಲ್ಲ, ನಾನು ಅವನನ್ನೇ ಮದುವೆ ಆಗಬೇಕು ಅಂತ ಉಷಾ ಹೇಳುತ್ತಾಳೆ. ಅದಕ್ಕೆ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಅಂತ ಹೇಳಿ ಚಿತ್ರಲೇಖೆಗೆ ಅವಳಿಗೆ ಒಂದು ಮಾಯಾ ವಿದ್ಯೆ ಇರುತ್ತದೆ. ಹೀಗಾಗಿ ರಾತ್ರಿ ಅನಿರುದ್ಧ ಮಲಗಿದಾಗ ಮಂಚ ಸಮೇತ ಎತ್ಕೊಂಡು ಬಂದು ಉಷಾ ಕೋಣೆಯಲ್ಲಿ ತಂದಿಟ್ಟು ಬಿಡುತ್ತಾಳೆ, ಅಂತಃಪುರದಲ್ಲಿ ತಂದಿಟ್ಟು ಬಿಡುತ್ತಾಳೆ ಚಿತ್ರಲೇಖ. ಆಮೇಲೆ ಅಲ್ಲಿರುವಂತಹ ದಾಸಿಯರು ಮತ್ತೊಬ್ಬರಿಗೆಲ್ಲ ಸ್ವಲ್ಪ ಸಂಶಯ ಬರುತ್ತೆ. ಈ ಉಷಾ ತನ್ನ ಕೋಣೆ ಒಳಗಡೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ, ಯಾವಾಗಲೂ ಸ್ವಚ್ಛತೆಗೆ ಮತ್ತೊಂದಕ್ಕೆ ಇವರೆಲ್ಲ ದಾಸಿಯರೆಲ್ಲ ಹೋಗ್ತಾ ಇದ್ದವರು. ಒಳಗೆ ಪ್ರವೇಶ ಇಲ್ಲ ಅಂತಂದ್ರೆ ಯಾಕೆ, ಏನೋ ರಹಸ್ಯ ಇದೆ ಇಲ್ಲಿ ಅಂತನ್ನುವ ಸಂದೇಹ ಬರುತ್ತೆ. ಆವಾಗ ಕೆಲವರು ಕಣ್ಣು ಹಿಡಿತಾರೆ, ಹೀಗೆ ಒಬ್ಬ ಪುರುಷ ಇದ್ದಾನೆ, ಹೋಗಿ ಬಾಣಾಸುರನ ಹತ್ರ ಹೇಳಿದರೆ ಬಾಣಾಸುರ ತನ್ನ ಸೈನಿಕರನ್ನ ಕಳಿಸ್ತಾನೆ. ಅವರೆಲ್ಲರನ್ನೂ ಕೂಡ ಅನಿರುದ್ಧ ಹೊಡೆದು ಉರುಳಿಸ್ತಾ ಇದ್ದಾನೆ. ಆವಾಗ ಬಾಣಾಸುರನೇ ಬರ್ತಾನೆ. ಅವನನ್ನು ನಿಗ್ರಹ ಮಾಡಲಿಕ್ಕೆ ಅನಿರುದ್ಧನಿಗೆ ಆಗೋದಿಲ್ಲ. ಆವಾಗ ಅನಿರುದ್ಧನನ್ನ ಬಾಣಾಸುರ ನಿಗ್ರಹ ಮಾಡಿ ಬಂಧನದಲ್ಲಿ ಇಟ್ಟುಬಿಡುತ್ತಾನೆ. ನಾರದರು ಬಂದು ಕೃಷ್ಣನ ಹತ್ರ ಹೇಳ್ತಾರೆ, ಕೃಷ್ಣ, ನಿನ್ನ ಮೊಮ್ಮಗನನ್ನ ಬಾಣಾಸುರ ಬಂಧನದಲ್ಲಿಟ್ಟಿದ್ದಾನೆ. ಕೃಷ್ಣ ಸೈನ್ಯ ಸಮೇತನಾಗಿ ಹೋಗಿ ಬಾಣಾಸುರನನ್ನ ಎದುರಿಸಿ ಯುದ್ಧವನ್ನ ಮಾಡಿ ಅವನಿಗೆ 1000 ಕೈಗಳಿರುತ್ತವೆ. ವೃದ್ಧದೇವರು ಒಂದು ಕೇಳ್ಕೊಳ್ತಾರೆ, ಅಪ್ಪ, ಈ ಬಾಣಾಸುರನನ್ನು ಕೊಲ್ಲಬೇಡ ಅಂತ. ಅದಕ್ಕೆ ಕೃಷ್ಣ 2 ಕೈಗಳನ್ನ ಇಟ್ಟು ಉಳಿದ ಎಲ್ಲಾ ಕೈಗಳನ್ನ ಕತ್ತರಿಸ್ತಾನೆ. ಅವನು ನಿಗೃಹೀತನಾಗಿ ಸೋತು ಕೃಷ್ಣನಿಗೆ ಶರಣಾಗತನಾಗ್ತಾನೆ. ರುದ್ರದೇವರ ಮಾತಿನಂತೆ ತನ್ನ ಮಗಳನ್ನ ಅನಿರುದ್ಧನಿಗೆ ಕೊಟ್ಟು ಮದುವೆ ಮಾಡಿ ವೈಭವದಿಂದ ಕಳಿಸ್ತಾನೆ. ಹೀಗೆ ಒಂದೊಂದು ಕಥೆಗಳು ಅತ್ಯಪೂರ್ವವಾದಂತಹ ಕಥೆಗಳು
ಆ ರೀತಿಯಲ್ಲಿ ಕೃಷ್ಣನ ಪರಿವಾರ ಬಹಳ ದೊಡ್ಡದು, ಬಹಳ ವೈಭವ, ಬಹಳ ಚೆನ್ನಾಗಿ ಪರಿವಾರದೊಂದಿಗೆ ಶ್ರೀಕೃಷ್ಣ ಇದ್ದ ಅಂತ ಲೋಕೋತ್ತರನಾದಂತಹ ಸ್ವಾಮಿ ಇಂತಹ ದೊಡ್ಡ ಪರಿವಾರದ ಜೊತೆಯಲ್ಲಿ ಹೇಗಿದ್ದ ಅಂತನ್ನುವ ಮಹಿಮೆಯನ್ನು ಶ್ರೀಮದ್ ಭಾಗವತ, ಹರಿವಂಶ, ಮಹಾಭಾರತ ಹೀಗೆ ಅನೇಕ ಕಡೆಗಳಲ್ಲಿ ಬಂದಿರುವಂತಹ ಅಂಶಗಳನ್ನು ಇವತ್ತು ಯಥಾಶಕ್ತಿ ಇಲ್ಲಿ ನಿರೂಪಣೆ ಮಾಡಿದ್ದು ಮಧುಸೂದನವರ ಶ್ರೀಯುತರಾದ ಮಧುಸೂದನವರ ಮನೆಯಲ್ಲಿ ಇವತ್ತು ಶ್ರೀಕೃಷ್ಣನ ಚರಿತ್ರೆ ಚಿಂತನೆ ನಡೆದಿದೆ. ವಿಶೇಷ ಅಂದರೆ ಇವತ್ತು ಅವರ ವಿವಾಹ ವಾರ್ಷಿಕೋತ್ಸವ. ಹೀಗಾಗಿ ಶ್ರೀಕೃಷ್ಣನ ಕಲ್ಯಾಣ ಮಹೋತ್ಸವ, ಕೃಷ್ಣ ಪರಿವಾರದ ಕಲ್ಯಾಣ ಮಹೋತ್ಸವ, ಕೃಷ್ಣನ ಒಬ್ಬನದ್ದೇ ಅಲ್ಲ, ಕೃಷ್ಣ ಪರಿವಾರದ ಈ ಮಹೋತ್ಸವದ ಚಿಂತನೆಯಿಂದ ಸಕಲ ಸಮೃದ್ಧಿ ಅವರಿಗೆ ಆಗಲಿ. ಒಂದು ಉತ್ತಮವಾದ ಮನೆಯನ್ನು ಕಟ್ಟುತ್ತಾ ಇದ್ದಾರೆ ಅಂತ ವಾರ್ತೆಯನ್ನು ಕೇಳಿ ಬಹಳ ಸಂತೋಷ ಆಯಿತು. ಆ ಮನೆ ಅದು ದ್ವಾರಕಾ ನಿಲಯ ಆಗಿರಲಿ, ಅದು ದ್ವಾರಕಾಧೀಶನ ನಿಲಯ ಆಗಿರಲಿ. ಮನೆಯಲ್ಲಿ ಕೃಷ್ಣ ರುಕ್ಮಿಣಿಯರ ಒಂದು ಚಿಂತನೆ, ಅವರ ಸನ್ನಿಧಾನ ಚೆನ್ನಾಗಿ ಇರಲಿ. ಸಕಲ ಸಮೃದ್ಧಿ ಪರಿವಾರದವರಿಗೆಲ್ಲರಿಗೂ ಕೂಡ ಆಗಲಿ. ಮಕ್ಕಳಿಗೆ ಒಳ್ಳೆಯ ವಿದ್ಯೆ, ಒಳ್ಳೆಯ ಓಜಸ್ಸು, ಅದೇ ರೀತಿಯಲ್ಲಿ ಒಳ್ಳೆಯ ಯಶಸ್ಸು ಅದೆಲ್ಲವೂ ಕೂಡ ದೊರೆಯಲಿ. ಅವರು ಒಳ್ಳೆಯ ವಿದ್ಯಾವಂತರಾಗಿ ಕುಲಕ್ಕೆ ಕೀರ್ತಿಯನ್ನು ತರುವಂತಹ ಕಾರ್ಯಗಳನ್ನು ಆ ಮಕ್ಕಳು ಕೂಡ ಮಾಡುವಂತಾಗಲಿ ಅಂತ ಹರಸ್ತಾ ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಎಲ್ಲ ಅಧ್ಯಾತ್ಮ ಬಂಧುಗಳು ಎಲ್ಲರೂ ಏನು ಸೇರಿದ್ದೀರಿ ಎಲ್ಲರಿಗೂ ಕೂಡ ಶ್ರೀಕೃಷ್ಣ ರುಕ್ಮಿಣಿಯರ ಪೂರ್ಣಾನುಗ್ರಹ ಆಗಲಿ ಅಂತ ಪ್ರಾರ್ಥಿಸ್ತಾ ಶ್ರೀ ಗುರು ಮಧ್ವೇಶ.